ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದ ಶ್ರೀ ಚನ್ನವೀರ ಶಿವಾಚಾರ್ಯರ ಗುರು ಪಟ್ಟಾಧಿಕಾರ ನಿಮಿತ್ತವಾಗಿ ನಡೆದ ಸರ್ವ ಧರ್ಮಗಳ ಸಭೆಯಲ್ಲಿ ಸಾಮೂಹಿಕ ವಿವಾಹ ಜರುಗಿತು. ಈ ವೇಳೆ ಚನ್ನವೀರ ಶಿವಾಚಾರ್ಯರಿಗೆ ಬಸರಕೊಡ ಗ್ರಾಮದ ಮಾಜಿ ಅಧ್ಯಕ್ಷ ಸಂಗಣ್ಣ ಚಿನಿವಾರ್ ದಂಪತಿ ಭಕ್ತಿಯಿಂದ ತುಲಾಭಾರ ಮಾಡಿದರು. ಸಾಯಂಕಾಲ ಶ್ರೀಮಠದ 108 ಜಗದ್ಗುರು ರಂಭಾಪುರಿ ವಚನ ವೀರಸಿಂಹಾನಾಧೇಶ್ವರ ಬಾಳೆಹಿನ್ನೂರು ಮಠದ ಶ್ರೀಗಳನ್ನ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಮಾಡಿದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕುಂಭಮೇಳ, ಕುದುರೆ ಕುಣಿತ, ಒಂಟಿಗಳ ಜೊತೆಯಲ್ಲಿ ಗೊಂಬೆಗಳ ವಾದ್ಯ ವೈಭವಗಳೊಂದಿಗೆ ಮೆರವಣಿಗೆ ಜರುಗಿತು. ಕೋಲಾಟ ಸಹಿತ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಹಾಗೂ ಧರ್ಮ ಜಾಗೃತಿ ಸಮಾರಂಭವನ್ನ ಜರುಗಿತು. ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಭಕ್ತಾದಿಗಳಿಗೆ ಶ್ರೀಗಳು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಶಿವಮೂರ್ತಿ ಶಿವಾಚಾರ್ಯರು, ಚಂದ್ರಶೇಖರ ಶಿವಾಚಾರ್ಯರು, ಶಿವಪ್ರಕಾಶ ಶಿವಾಚಾರ್ಯರು, ಮುರುಘೇಂದ್ರ, ಶ್ರೀ ಶ್ರೀ ಅಭಿನವ ರಾಜೋಟೇಶ್ವರ, ಶ್ರೀ ಚನ್ನಬಸವ ಶಿವಾಚಾರ್ಯರು, ಸೋಮಶೇಖರ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದರು. ಎಸ್ಜಿ ನಾಗ್ಟಾಣ್, ಸಿಬಿಎಸ್ಗೆ ಹಲವು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ದಾನಿಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ವಿಜಯಪುರ ಸಿಕ್ಯಾಬ್ ಕಾಲೇಜಿನ ಉಪನ್ಯಾಸಕ ಯುಎನ್ ಕುಂಟೋಜಿ ಸರ್ವ ಧರ್ಮೀಯರಲ್ಲಿ ಸಹಿಷ್ಣುತೆ ಒಂದು ಚಿಂತನೆ ಕುರಿತು ಉಪನ್ಯಾಸ ನೀಡಿದರು. ಪ್ರಭುಗೌಡ ದೇಸಾಯಿ ಸ್ವಾಗತಿಸಿದರು. ಶಾಂತವೀರ ಶಿವಾಚಾರ್ಯರು, ಅಮರಯ್ಯ ಸ್ವಾಮಿ ಜಾಲಿಬೆಂಚಿ, ಚನ್ನಮಲ್ಲ ದೇವರು ನಿರ್ವಹಿಸಿದರು. ಈಗ ಚನ್ನವೀರ ದೇವರು ಪೂಜ್ಯರು ತುಲಾಭಾರ ಸೇವೆಯನ್ನು ಮಾಡಿದ ಸದ್ಭಕ್ತರಿಗೆ ಅಂತಃಕರಣದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವರ ಸೇವೆ ಶ್ರೀಮಠಕ್ಕೆ ಮಾಂಗಲ್ಯ ಮಹಾತ್ಮ ಮಹಾತ್ಮ ವಾದ್ಯಗಳನ್ನು ಪರವಾಗಿ ಎಲ್ಲ ಜೋರಾಗಿ ಚಪ್ಪಾಳೆ ಬಿಟ್ಟರೆ ಶುಭ ಮಹಾತ್ಮ ಸೂತ್ರ ದೇಶದ ಮಸ್ತ ಜಗತ್ ಪಡೋಡ್ರಿ ಈಗ ದ್ವಾಪರ ಯುಗ, ಕಲಿಯುಗ, 4 ಯುಗಗಳಲ್ಲಿಯೂ ಕೂಡ ಈ ಧರ್ಮ ಪೀಠಗಳು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲ ಜಾತಿ ಜನಾಂಗದ ಜನತೆಯನ್ನು ಸಮಾನವಾಗಿ ಕಂಡು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಬಹುಶಃ ಆಯಾ ಕಾಲಮಾನಗಳಲ್ಲಿ ಗುರು ಶಿಷ್ಯರ ಸಂಬಂಧ
ಹೇಗೆ ಇತ್ತು ಅನ್ನೋದನ್ನು ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಜೇಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ. ಗುಹೇಶ್ವರ ಕಲಿಕಾಲದ ಕಟ್ಟಳೆಗೆ ಮಾತನ್ನವರು ಹೇಳ್ತಾರೆ. ಅಂದರೆ 4 ಯುಗಗಳಲ್ಲಿ ಗುರು ಪರಂಪರೆ ಇತ್ತು ಅನ್ನೋದಕ್ಕೆ ಅಲ್ಲಮ ಪ್ರಭುಗಳ ಈ ವಚನವೇ ಸತ್ಯ ಸಾಕ್ಷಿಯಾಗಿ ನಮ್ಮೆಲ್ಲರ ಕಣ್ಣಿಗೆ ಕಾಣ್ತಾ ಇದೆ. ಕೃತಯುಗದಲ್ಲಿ ಶಿಷ್ಯ ಏನಾದರೂ ತಪ್ಪು ಮಾಡಿದರೆ ಒಂದು ಪೆಟ್ಟು ಕೊಟ್ಟಾದರೂ ಧರ್ಮದ ದಾರಿಗೆ ತರುವಂಥ ಅಧಿಕಾರ ಇತ್ತು. ಆ ಕೆಲಸ ಅವತ್ತು ಮಾಡ್ತಾ ಇದೆ. ಅದು ಆದ ನಂತರ ತ್ರೇತಾಯುಗದಲ್ಲಿ ಹೊಡೆಯೋದು ಹೋಯಿತು, ಬೈದು ಬುದ್ಧಿಯನ್ನು ಹೇಳುವಂಥ ಕಾಲ ಬಂತು. ಬೈದು ತಿದ್ದುವಂಥ ಕೆಲಸ ಮಾಡಿದರು. ಅದಾದ ನಂತರ ದ್ವಾಪರ ಯುಗದಲ್ಲಿ ಕೇವಲ ಸಿಟ್ಟು ಮಾಡಿ ಹೇಳೋದಷ್ಟೇ ದ್ವಾಪರ ಯುಗದಲ್ಲಿ ಮುಂದುವರೆದುಕೊಂಡು ಬಂದು. ಆದರೆ ಇವತ್ತಿನ ಕಲಿಕಾಲದಲ್ಲಿ ಶಿಷ್ಯನಿಗೆ ಗುರು ಕೈ ಮುಗಿದು ವಂದಿಸಿ ಇಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವಪ್ಪ, ನಿನಗೆ ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ದರೂ ಕೂಡ ಸ್ವಲ್ಪ ಅವಕಾಶ ಮಾಡಿಕೊಂಡು ಬನ್ನಿ ಅನ್ನುವಂಥ ಹೇಳುವ ಕಾಲ ಇವತ್ತು ಬಂದು ನಿಂತಿದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಹುಟ್ಟಿದಂಥ ನಮ್ಮೆಲ್ಲ ಮಕ್ಕಳಿಗೆ ನಿಮ್ಮ ಆಸ್ತಿ ಅಂತಸ್ತುಗಳನ್ನು ಮಾರಿ ಆದರೂ ಚಿಂತೆ ಇಲ್ಲ, ಅವರಿಗೆ ಉನ್ನತವಾದಂಥ ಶಿಕ್ಷಣವನ್ನು ಕೊಡಿಸ್ರಿ, ಒಳ್ಳೆಯದು. ಮಕ್ಕಳು ವಿದ್ಯಾವಂತರಾಗಬೇಕು. ಕೇವಲ ವಿದ್ಯಾವಂತರಾದರಷ್ಟೇ ಸಾಲದು, ವಿದ್ಯಾ ವಿನಯ ಸಂಪನ್ನ. ಓಂ ಶ್ರೀ ವೈಷ್ಣವಿ ದೇವಿ ಜ್ಯೋತಿಷ್ಯಾಲಯ, ಕೇರಳ ಹಾಗೂ ಕೊಳ್ಳೇಗಾಲ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಚಿಂತಕರು, ಪಂಡಿತ್ ಶ್ರೀ ವಾಸುದೇವನ್ ಗುರೂಜಿ. ದೇವಿಯ ಅನುಗ್ರಹ ಮತ್ತು ತಪೋದ್ಯಾನ, ತಪಶಕ್ತಿಯಿಂದ ವಾಕ್ಸಿದ್ಧಿ, ಮಂತ್ರಸಿದ್ಧಿ, ಯಂತ್ರಸಿದ್ಧಿಯನ್ನು ಪಡೆದಿರುವ ಜ್ಯೋತಿಷ್ಯ ಪಂಡಿತರು. ಕೇರಳ ಪದ್ಧತಿಯ ಅಥರ್ವಣ ವೇದದ ಜಾತಕ ಆಧಾರಿತವಾಗಿ ನಿಮ್ಮ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿವಾಹ, ಸಂತಾನ, ದಾಂಪತ್ಯ ತೊಂದರೆ, ಶತ್ರುಕಾಟ, ಭೂಮಿ ವಿಚಾರ, ಸಾಲಬಾಧೆ, ಲೈಂಗಿಕ ಸಮಸ್ಯೆ ಹಾಗೂ ದುಃಖ, ಧನ ದಾರಿದ್ರ್ಯದಂತಹ ಇನ್ನು ನಿಮ್ಮ ಜೀವನದ ಯಾವುದೇ ಘೋರ, ನಿಗೂಢ, ಗುಪ್ತ ಸಮಸ್ಯೆಗಳಿದ್ದರೂ 100% ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ವಶೀಕರಣ, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ, ಇಷ್ಟಪಟ್ಟವರು ನಿಮ್ಮಂತಾಗಲು ಕೇರಳದ ಸರ್ವವಶ ಸಂಮೋಹಿನಿ ಬ್ರಹ್ಮತಂತ್ರ ವಿದ್ಯೆಯಿಂದ ಕೇವಲ 11 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಭೇಟಿ ಕೊಡಿ. ಸಂಪರ್ಕಿಸುವ ವಿಳಾಸ: ಓಂ ಶ್ರೀ ವೈಷ್ಣವಿ ದೇವಿ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ವಾಸುದೇವನ್ ಗುರೂಜಿ, ಶ್ರೀ ಸಿದ್ದೇಶ್ವರ ದೇವಸ್ಥಾನ ರಸ್ತೆ, ಸುಧೀರ್ ಮೆಡಿಕಲ್ ಎದುರಿಗೆ, ವಿಜಯಪುರ. ಮೊಬೈಲ್ ನಂಬರ್ 9964511344. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.